ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಜಿಲ್ಲೆಯ ಜೆಡಿಎಸ್ ಪಕ್ಷದ ನೂತನ ಸಾರಥಿಯಾಗಿ ಕೆ ಮಂಜುನಾಥ್ ರವರನ್ನು ಆಯ್ಕೆ ಮಾಡಲಾಗಿದೆ. ಜೆಡಿಎಸ್ ಪಕ್ಷದ ವರಿಷ್ಠ ಎಚ್.ಡಿ. ದೇವೇಗೌಡರ ಸೂಚನೆಯಂತೆ ಕೆ ಮಂಜುನಾಥ್ ರವರನ್ನು ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿದ್ದು, ಚಿತ್ರದುರ್ಗದ ಜೆಡಿಎಸ್ ಕಚೇರಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು. ನಮ್ಮ ಜಿಲ್ಲೆನಲ್ಲಿ ಹೊಸದಾಗಿ ಈಗ ತಾನೇ ಅಧಿಕಾರವನ್ನು ಸ್ವೀಕರಿಸಿದಂಥ ಮಂಜಣ್ಣ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಏನು ಬೆಳೆದು ಬಂದಿತ್ತು, ಅವರು ಕೂಡ ಬಹಳಷ್ಟು ಹಳುಬರಿದ್ದಾರೆ, ಹಿರಿಯರಿದ್ದಾರೆ. ನಮ್ಮ ಪಕ್ಷದ ಆಗು ಹೋಗುಗಳು, ಚುನಾವಣೆಗಳು ಎಲ್ಲವನ್ನು ಎದುರಿಸಿ ನಡ್ಕೊಂಡು ಬಂದಂಥ ದಾರಿ ಅವರಿಗೆಲ್ಲ ಗೊತ್ತಿದೆ. ಇವತ್ತು ಇಷ್ಟೊಂದು ಲಕ್ಷಾಂತರ ಜನ ಕಾರ್ಯಕರ್ತರು ನಮ್ಮ ಪಕ್ಷವನ್ನು ನಂಬಿಕೊಂಡಿರೋಂಥ ನಮ್ಮ ಕಾರ್ಯಕರ್ತರಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಇವತ್ತು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಅವ್ರನ್ನು ಎಲ್ಲ ಜೊತೆಗೆ ಕರ್ಕೊಂಡು ಪಕ್ಷವನ್ನು ಬಹಳ ಸದೃಢವಾಗಿ ಬೆಳೆಸೋದ್ರ ಮೂಲಕ ಈ ಜಿಲ್ಲೆನಲ್ಲಿ ಹಿಂದೆ ತಿಪ್ಪೇಸ್ವಾಮಿ ಅವರು ಮತ್ತೆ ಡಿ ಮಂಜುನಾಥ್ ಸಾಹೇಬ್ರ ಕಾಲದಲ್ಲಿ ಏನು ಜೆಡಿಎಸ್ ಪ್ರಬಲವಾಗಿತ್ತು, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಜಿಲ್ಲೆನಲ್ಲಿ ಕೊನೆ ಪಕ್ಷ ಒಂದ 2ರಿಂದ 3 ಆದ್ರೂ ಕೂಡ MLA ಅವರುಗಳನ್ನ MLA ಗೆಲ್ಲಿಸ್ಕೊಳ್ಳುವಂತ ಪ್ರಯತ್ನಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಜೊತೆಗೂಡಿಸ್ಕೊಂಡು ಈ ಕೆಲಸ ಮಾಡಿ, ಯಾರು MLA ಇಲ್ಲ ಅಂದ್ರೆ ನಾವೆಲ್ಲ ಬಳಲಿ ಬೆಂಡಾಗಿ ಸೋತು ಸುಣ್ಣ ಆಗಿ ಹೋಗ್ಬಿಟ್ಟಿದ್ವಿ. ಕಾರ್ಯಕರ್ತರು ಎಲ್ಲೂ ಒಂದು ಅಗಲ ಒಂದು ಅಂಗೈ ಅಗಲ ನೆರಳಿಲ್ಲ, ಬಿಸಿಲಲ್ಲಿ ನಿಂತು ಸೋತ್ ಎಲ್ಲನ ಒಂದು ಸಣ್ಣ ನೆರಳೈತೆ ಅದರಡಿಕೆ ಹುಡುಗ ನಮ್ಮ ಅಂತ ಪರಿಸ್ಥಿತಿ. ಆದ್ರೂ ಕೂಡ ಇವತ್ತು ನಮ್ಮ ಪಕ್ಷವನ್ನ ನಂಬ್ಕೊಂಡು ನಮ್ಮನ್ನೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಜೊತೆಗೆ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಮಂಜಣ್ಣ ಅವರು ಏನು ನಡೆಸ್ಕೊಂಬಂದ ದಾರಿ ಇದೆ ಅದನ್ನ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಜಾತಿ ಜನಾಂಗದವ್ರನ್ನ ವಿಶ್ವಾಸಕ್ಕೆ ತಗೊಂಡು, ಮುಖಂಡರುಗಳನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಕೊನೆ ಪಕ್ಷ ಒಂದು 2ರಿಂದ 3 ಆದ್ರೂ ಅಸೆಂಬ್ಲಿ ಕ್ಯಾಂಡಿಡೇಟ್ಗಳನ್ನ ಗೆಲ್ಸೋಂಥ ಕೆಲಸಕ್ಕೆ ನಮ್ಮ ಮಂಜಣ್ಣ ಅವರು ಖಂಡಿತವಾಗ್ಲೂ ಮಾಡ್ತಾರೆ ಅನ್ನುವಂಥ ಭರವಸೆ ನನಗಾದ್ರೂ ಕೂಡ ಇದೆ. ಅದರಂತೆ ನಡ್ಕೊಂಡು ಹೋಗ್ಲಿ. ನನಗೂ ಕೂಡ ಇಂದಿನ 2.5 ವರ್ಷದಲ್ಲಿ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನದಾಗಿ ಸಹಕಾರ ಕೊಟ್ಟು ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಕರ್ಕೊಂಡು ಬಂದಂಥ ತಮ್ಮೆಲ್ಲರಿಗೂ ಕೂಡ ವೇದಿಕೆ ಮೇಲಿರುವ ಗಣ್ಯರಿಗೆ ಮತ್ತೆ ನಮ್ಮ ಮುಂದ್ಗಡೆ ಇರೋಂಥ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನೂತನ ಜಿಲ್ಲಾಧ್ಯಕ್ಷರಾದ ಕೆ ಮಂಜುನಾಥ್ ಹಿಂದುಳಿದ ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದವರಾಗಿದ್ದು, ಹಲವು ದಶಕಗಳಿಂದಲೂ ಕೂಡ ಪಕ್ಷದ ವಿವಿಧ ಸ್ತರದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಈ ಹಿನ್ನೆಲೆಯಿಂದಲೇ ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದು, ಸದ್ಯದಲ್ಲೇ ಮೈತ್ರಿ ಪಕ್ಷಗಳ ಜೊತೆ ಹೊಂದಾಣಿಕೆಯಿಂದ ಪಕ್ಷ ಸಂಘಟನೆಗೆ ಮುಂದಾಗುವಂತೆ ಜೆಡಿಎಸ್ನ ಪ್ರಮುಖರು ಸೂಚನೆ ನೀಡಿದ್ದಾರೆ. ಇಳಕಲ್ ವಿಜಯ್ ಕುಮಾರ್ ಅವರು, ಟಿ.ಎನ್. ಬಸವರಾಜ್ ಉದ್ದ ಘಟಾನುಘಟಿ ನಾಯಕರುಗಳಿದ್ದರು. ಈಗ ನಾಯಕರುಗಳಿಲ್ಲ. ಎಲ್ಲಿ ನಾಯಕತ್ವ ಸ್ಥಿರವಾಗಿರೋದಿಲ್ವೋ ಅಲ್ಲಿ ಅರಾಜಕತೆ ಇರುತ್ತೆ, ಎಲ್ಲಿ ನಾಯಕತ್ವ ಬಲಿಷ್ಠ ಇರೋದಿಲ್ವೋ ಅಲ್ಲಿ ಅರಾಜಕತೆ ಇರುತ್ತೆ. ಆ ಅರಾಜಕತೆಯನ್ನು ವ್ಯವಸ್ಥಿತವಾದಂಥ ಶಕ್ತಿಗಳು ಅದನ್ನೇ ನಮ್ಮ ದೌರ್ಬಲ್ಯ ಅಂತ ಭಾವಿಸಿ ನಮ್ಮ ಪಕ್ಷದ ಸಂಘಟನೆಯನ್ನು ಮಾಡಲಿಕ್ಕೆ ಆಗದಂಥ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗುವಂಥ ವ್ಯವಸ್ಥೆ ಇರುತ್ತೆ. ಅದೆಲ್ಲವನ್ನು ಸಹ ಮಾನ್ಯ ಹೊಸ ಅಧ್ಯಕ್ಷರುಗಳು ಈ ಎಲ್ಲ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಈ ಜಿಲ್ಲೆಯಲ್ಲಿ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ. ಇದು ಹೇಳಿ ಕೇಳಿ ಒಂದು ವಿಚಾರವನ್ನು ನಾವು ಸ್ಪಷ್ಟವಾಗಿ ಮನದಟ್ಟು ಮಾಡ್ಕೊಳ್ಬೇಕು. ಇದು ಟ್ರೈಬಲ್ ಡಿಸ್ಟ್ರಿಕ್ಟ್, ಬುಡಕಟ್ಟು ಸಮಾಜಗಳೇ ಅತ್ಯಂತ
ಪ್ರಬಲವಾಗಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಯಾದವ ಸಮಾಜಕ್ಕೆ ನಮ್ಮ ಪಕ್ಷ ಇವತ್ತು ಅಧ್ಯಕ್ಷನಾಗಿ ಉಳಿಸ್ಕೊಂಡು ನಾವು ಪದಗ್ರಹಣ ಸಮಾರಂಭದಲ್ಲಿ ಪ್ರಮುಖರಾದ ಯಶೋಧರ, ನಿಕಟಪೂರ್ವ ಅಧ್ಯಕ್ಷರಾದ ಎಂ ಜಯಣ್ಣ, ಚಿತ್ರದುರ್ಗದ ಮಾಜಿ ನಗರಸಭಾಧ್ಯಕ್ಷ ಕಾಂತರಾಜ್, ಮುಖಂಡರಾದ ರವೀಂದ್ರ, ಜಿಬಿ ಶೇಖರ್, ವಕೀಲರಾದ ಶಿವಶಂಕರ್, ಹೊಸದುರ್ಗದ ಜೆ ಗಣೇಶ್ ಮೂರ್ತಿ, ಅರ್ಫಾತ್ ಖಾನ್, ಕಪ್ಪಗೆರೆ ಕರಿಯಪ್ಪ ಸೇರಿದಂತೆ ಹಲವು ಜೆಡಿಎಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲಾಧ್ಯಕ್ಷ ಕೈ ಕೆಳಗೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಾವು ಯಶೋಧರಣ್ಣವರಿಗೆ ಯಾವ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ವಿ, ಜಯಣ್ಣನಿಗೆ ಯಾವ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ವಿ, ಅದೇ ರೀತಿಯಾದಂಥ ಬೆಂಬಲ ಸಮಯಕ್ಕೆ ತಕ್ಕಂಗೆ ಮತ್ತು ಸಂದರ್ಭ ಸನ್ನಿವೇಶಗಳು ಯಾವ ರೀತಿ ಎದುರಾಗ್ತವೋ ಅದಕ್ಕೆ ತಕ್ಕಂಗೆ ಅಧ್ಯಕ್ಷರು ಕೂಡ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಂತ ಈ ಸಂದರ್ಭದಲ್ಲಿ ಜಿವಿ ಟಿವಿ, ಇದು ನಿಮ್ಮ ಧ್ವನಿ.